ಅಲ್ಲ, ಪಲ್ಲವಿ ಗಂಡನ್ ಫೋಟೋ ಟ್ರಂಕ್ ಅಲ್ಲೇ ಇತ್ತು, ಆದ್ರೆ ಎಲ್ಲೋಯ್ತು? ಆ ಫೋಟೋನೇನಾದ್ರೂ ಭೀಮಾಂಬಿಕಾ ಅವ್ರಿಗೆ ತಗೊಂಡೋಗಿ ಕೊಟ್ಟಿದ್ದಿದ್ರೆ ನನ್ ಲೈಫ್ ಸೆಟ್ಲ್ ಆಗಿ ಹೋಗಿರೋದು. ಆ ಫೋಟೋ ಟ್ರಂಕ್ ಅಲ್ಲೇ ಇತ್ತು, ಅಷ್ಟ್ ಬೇಗ ಆ ಫೋಟೋ ಎಲ್ಲಿ ಮಾಯ ಆಗ್ಬಿಡ್ತು ಅಂತಾನೆ ಗೊತ್ತಾಗ್ತಿಲ್ಲ. ಛೇ, ಯಾರ್ ತಕೊಂಡಿರ್ಬೋದು? ಏನೇ ಮಾಯಾಗಿ ಅಂತಿದ್ಯಾ? ನನ್ ಬಿಟ್ಟೇನಾರ ಮಾಯಾಗ ಪ್ಲಾನ್ ಇದೆಯಾ ನಿಂದು? ಇಲ್ಲ ರೀ, ವಾತಾವರಣ ಚೆನ್ನಾಗಿತ್ತಲ್ಲ, ಹಂಗೆ ಮಾಯ ಆಗ್ಬಿಡ್ತೀನೋ ಅನ್ಕೋತಿದ್ದೆ. ಏನೋ ಒಬ್ಬೊಬ್ಳೆ ಒಟ್ಟಲ್ಲಿ ಕೊಣಗ್ತಾ ಇರ್ತೀಯ, ನಿಂದಿದ್ದೆ ಬಿಡಿ ಯಾವಾಗ್ಲು. ಅಲ್ಲಿ ನೋಡೆ, ಅವನು ಸೈಕಲ್ ಸಿಕ್ಕಿದ ತಕ್ಷಣ ಎಷ್ಟು ಪಿಕಪ್ ಆಗಿದ್ದಾಳೆ ಅಂತ. ಅಲ್ಲ ಕಣೆ, ನಿಜ ಹೇಳೆ, ಏನ್ ಗೊಣಗ್ತಾ ಇದ್ದೆ? ರೀ, ಅದು ನಾನು ಪಲ್ಲವಿ ಗಂಡನ ನೆನಪು ಮಾಡ್ಕೋತಾ ಇದ್ದೆ. ಲೇ ಕಟ್ಕೊಂಡಿರೋ ಗಂಡ ಕಣೆ, ನಾನು ಇಲ್ಲಿದ್ದೀನಿ. ನನ್ನ ನೆನ್ಪು ಮಾಡ್ಕೊಳ್ಬಿಟ್ಟು ಪಲ್ಲವಿ ಗಂಡನ್ ಯಾಕೆ ನೆನ್ಸ್ಕೊಂಡೆ? ಅದು ರೀ, ಪಾಪ ರೀ, ಅನು ನೋಡ್ದಾಗೆಲ್ಲ ಪಲ್ಲವಿ ಗಂಡನೇ ನೆನ್ಪಾಗ್ತಾನೆ. ಸಾಮಯ ವ್ಯಕ್ತಿ ಅಂತಾರಲ್ಲ, ಆ ತರ ಅವನಾಗಿದ್ದ. ಅದೇ ತರನೇ ರೀ ಅನು ಕೂಡ. ನೋಡಿ, ಸೈಕಲಲ್ಲಿ ಹೇಗ್ ಸವಾರಿ ಮಾಡ್ತಾಳೆ, ಹೇಗ್ ರಿಸ್ಕ್ ತಗೋತಾಳೆ, ಎಲ್ಲ ಅವ್ರ ಅಪ್ಪನ್ ತರಾನೇ. ಆದ್ರೂ ಪಲ್ಲವಿನ್ ಬಿಟ್ಟು ಹೋಗ್ಬಾರ್ದಿತ್ ಕಣೆ ಅವನು. ರೀ, ಮೊನ್ನೆ ಟ್ರಂಕ್ ಅಲ್ಲಿ ಅವ್ನ್ ಫೋಟೋ ನೋಡ್ದೆ, ಆಮೇಲೆ ನೋಡಿದ್ರೆ ಆ ಫೋಟೋನೇ ಇಲ್ಲ. ನೀವೇನಾದ್ರೂ ಎತ್ತಿಟ್ರಾ? ನೀನೇನೆ ಏನೋ ನೆನ್ಸ್ಕೊಂಡು ಏನೋ ಮಾತಾಡ್ಕೊಂಡು ಏನೋ ಕೇಳ್ತಿದ್ಯಾ? ಅಲ್ಲ, ಅವನ್ ಫೋಟೋನ ನಾನು ಎತ್ತಿಡೋದಕ್ಕೆ ಅದನ್ನ ರವಿವರ್ ಒಂದ್ ಪೇಂಟಿಂಗ. ಏನ್ರಿ ನೀವು, ಫೋಟೋ ಎಲ್ಲೋ ಇತ್ತು? ಲೈ, ನಿನ್ಗೆ ಯಾಕೆ ಬೇಕಾ ಫೋಟೋ? ಆ ಟ್ರಂಕನ್ನ ನೀ ಯಾಕೆ ಓಪನ್ ಮಾಡಿದ್ದೆ? ಅದು ಅದೇ ರೀ, ಇವಾಗ ನಾವೆಲ್ಲರೂ ಸೇರಿ ಊರ್ ಬಿಡ್ತಿದೀವಲ್ವಾ, ಅಪ್ಪ ಹೇಳಿದ್ರು ಎಲ್ಲ ನೀಟಾಗಿ ಪ್ಯಾಕ್ ಮಾಡು ಅಂತ. ಆ ಪ್ಯಾಕ್ ಮಾಡ್ತಿದ್ನಲ್ಲ, ಅವಾಗ ನೋಡ್ದೆ ಆ ಫೋಟೋನೇ ಇರ್ಲಿಲ್ಲ. ವಿಕ್ರಾಂತ್ ಅವ್ರೆ, ಆ ಮಹದೇವಪ್ಪ ಬೇರೆ ಕ್ರಿಮಿನಲ್ಸ್ ಇದಾರಲ್ಲ, ಇವ್ರಿಗೆಲ್ಲ ಬೇಲ್ ಕೊಡೋರ್ನ ಫಸ್ಟ್ ಹಿಡಿದು ಹೆಡೆಮುರಿ ಕಟ್ಬೇಕು. ನೀವು ನನ್ ಜೊತೆನೆ ಇರ್ತೀರಾ ಅಲ್ವಾ? ಆಹಾ, ಏನಿವತ್ತು ಮೌನ ವ್ರತನಾ? ಹಾಗೆಲ್ಲ ಇಲ್ಲ, ಅಕ್ಕ ಮತ್ತೆ ಬಾವನ್ ಜೊತೆ ಚೆನ್ನಾಗಿ ಮಾತಾಡಿದ್ರಿ, ಮತ್ತೇನು ಇವತ್ ಮೌನವಾಗಿದ್ದೀರಾ? ಈ ವ್ರತದಿಂದ ನಾನ್ ದೂರ. ಹಾಗ್ ನೋಡಕ್ ಹೋದ್ರೆ ನೀವ್ ಯಾವಾಗ ಮೌನ ವ್ರತ ಮಾಡ್ತಿರ್ತೀರಾ, ಸೊ ನಿಮ್ಗೆ ಚೆನ್ನಾಗಿ ಗೊತ್ತಿರ್ಬೇಕು. ನಾನು ಬಿಲ್ಡರ್ ಮಹದೇವಪ್ಪನ್ ಬಗ್ಗೆ ಮಾತಾಡ್ತಿದ್ದೆ. ನೀವೇನು ಪೋಸ್ಟಿಂಗ್ ಆದ್ಮೇಲೆ ಈ ಕ್ರಿಮಿನಲ್ಸ್ ಬಗ್ಗೆನೇ ಯೋಚನೆ ಮಾಡೋಣ ಅನ್ಕೊಂಡಿದ್ದೀರಾ? ನೀವು ಟ್ರಾನ್ಸ್ಫರ್ ತಗೊಂಡಿದ್ದೀರಾ? ಇದು ನಿಮ್ಗೆ ಬೇಡದಿರೋ ವಿಷಯ, ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಅದೇನು 3 ಸತಿ ಟ್ರಾನ್ಸ್ಫರ್ ತಗೊಂಡಿದ್ದೀರಾ ಅಂದಿದ್ದು? ಯಾಕೆಂದ್ರೆ ನೀವು ಇಷ್ಟಪಟ್ಟು ಟ್ರಾನ್ಸ್ಫರ್ ತಗೊಂಡಿರೋದು, ಸರ್ಕಾರ ನಿಮ್ಗೆ ಟ್ರಾನ್ಸ್ಫರ್ ಕೊಟ್ಟಿಲ್ಲ. ಇದನ್ನ ಕನ್ವೆ ಮಾಡ್ಬೇಕು ಅಂತಾನೆ 3 ಸಲ ಒತ್ತಿ ಹೇಳಿದ್ದು. ನಾನಾಗಿರೋದಕ್ಕೆ ಇವಾಗ ತಗೊಂಡಿದ್ದೀನಿ. ನನ್ ಪ್ಲೇಸ್ ಅಲ್ಲಿ ನೀವಿದ್ದಿದ್ರೆ 5 ತಿಂಗಳ ಮುಂಚೆ ಟ್ರಾನ್ಸ್ಫರ್ ತಗೊಂಡ್ ಹೋಗ್ಬಿಡ್ತಿದ್ರಿ. ಬಿಡಿ, ನಾನೇನೋ ಕೇಳ್ತೀನಿ, ಅದಕ್ಕೆ ನೀವ್ ಇನ್ನೊಂದೇನೋ ಹೇಳ್ತೀರಾ. ಒಟ್ನಲ್ಲಿ ನಾನು ಕೇಳೋ ಕ್ವಶನ್ಗೆ ಉತ್ತರ ಅಂತೂ ಸಿಗಲ್ಲ. ಅಯ್ಯೋ, ನಾನೇನೋ ಹೇಳ್ತಿದ್ದೀನಿ, ನೀವೇನೋ ಹೇಳ್ತಿದ್ದೀರಾ ವಿಕ್ರಾಂತ್ ಅವ್ರೆ. ಇವಾಗ ನಾನೇನ್ ಮಾತಾಡ್ಬೇಕು? ನೋಡಿ, ನೀವಿವತ್ತು DC ಪಲ್ಲವಿಯಾಗಿ ಮಾತಾಡೋದು ಬೇಡ ಅನ್ನೋದು ನನ್ನ ಬಯಕೆ. ಓ, ಮತ್ತೆ ನಾನ್ ಹೇಗ್ ಮಾತಾಡ್ಬೇಕು? ನಿಮ್ಗೆ ಯಾವ ರೀತಿಯ ಸಂಭಾಷಣೆ ಇಷ್ಟ ಆಗುತ್ತೆ? ದಯಮಾಡಿ ಹೇಳುವಂತವರಾಗಿ ಸರ್. ನಾವಿಬ್ರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿರೋ, ಒಬ್ರಿಗೊಬ್ರು ಆಸರೆ ಆಗಿರೋ, ಸ್ನೇಹಿತರಾಗಿರೋ ಪಲ್ಲವಿ ಮತ್ತೆ ವಿಕ್ರಾಂತ್. ಹಾಗೆ ಮಾತಾಡೋಣ ಸಾಕು. ಸರಿ, ನೀವ್ ನನಗ್ ಗಿಫ್ಟ್ ಕೊಟ್ರಿ, ಗಿಫ್ಟ್ ಕೊಡ್ತಾನೆ ಇದ್ದೀರಾ, ಬಟ್ ನಾನ್ ನಿಮ್ಗೇನು ಕೊಟ್ಟಿಲ್ಲ. ಹಾಗಾಗಿ ಗಿಫ್ಟ್ ಬಗ್ಗೆ ಮಾತಾಡೋಣ. ಮಾತಾಡಿ, ಯಾರು ಬೇಡ ಅಂದಿದ್ದು? ಆಕ್ಚುಲಿ ನೀವು ಗಿಫ್ಟ್ ಕೊಟ್ಟಿಲ್ಲ ಅಂತ ಹೇಳಿದ್ರಲ್ಲ, ಹಾಗ್ ನೋಡಿದ್ರೆ ನೀವು ಮನ್ಸ್ ಬಿಚ್ಚಿ ಮಾತಾಡ್ತಿರಲ್ಲ, ಅದೇ ನೀವು ನನಗ್ ಕೊಡೋ ದೊಡ್ಡ ಗಿಫ್ಟ್. ಸೊ ಮಾತಾಡಿ. ಹೌದು, ನೀವ್ ನನಗೊಂದ್ ಗಿಫ್ಟ್ ಕೊಟ್ರಲ್ಲ, ಏನದು? ಆ ಗಿಫ್ಟ್ ನಿಮ್ಗೆ ಸರ್ಪ್ರೈಸ್ ಆಗಿ ಇಡಬೇಕು ಅಂತ ಕೊಟ್ಟಿದ್ದು. ಈಗ ನಾನು ಹೇಳಿದ್ರೆ ಅದು ಸರ್ಪ್ರೈಸ್ ಹೇಗಾಗತ್ತೆ? ಓ, ಇವಾಗ ನನ್ನ ಕ್ಯೂರಿಯಾಸಿಟಿ ಇನ್ನೂ ಜಾಸ್ತಿ ಆಗ್ಬಿಟ್ಟಿದೆ.
ಮನೆಗ್ ಹೋಗಿದ ತಕ್ಷಣ ಅದನ್ನ ಓಪನ್ ಮಾಡಿ ನೋಡ್ತೀನಿ. ಬೇಡ, ನೀವು ಚಿಕ್ಕಮಗಳೂರಿಗೆ ಹೋಗ್ತಾ ಇದ್ದೀರಲ್ಲ, ಅಲ್ಲಿಗೆ ಹೋದ್ಮೇಲೆ ಓಪನ್ ಮಾಡಿ ನೋಡಿ. ಓ, ನಾನಿವಾಗ ಮನೆಗ್ ಹೋಗಿ ಅದನ್ನ ಓಪನ್ ಮಾಡಿ ನೋಡಿದ್ರೆ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ನಾನು ಓಪನ್ ಮಾಡಿದ್ನಾ ಇಲ್ವಾ ಅಂತ? ನೀವ್ ಹಾಗೆಲ್ಲ ಮಾಡೋರಲ್ಲ ಅಂತ ನಂಗೆ ಚೆನ್ನಾಗಿ ನಂಬಿಕೆ ಇದೆ. ಓ, ಅಷ್ಟೊಂದ್ ನಂಬಿಕೆನಾ? ಸರಿ. ಪಲ್ಲವಿ ಅವರೇ, ಬಗೆಹರೆಯದ ಒಗಟುಗಳು ಸಾಲಾಗಿದೆ, ಹದಿಹರೆಯದ ಮನಸ್ಸುಗಳು ಒಂದಾಗಿದೆ. ಬಗೆಹರೆಯದ ಒಗಟುಗಳು ಸಾಲಾಗಿದೆ, ಹದಿಹರೆಯದ ಮನಸ್ಸುಗಳು ಒಂದಾಗಿದೆ. ನನ್ನಲ್ಲಿ ಕಾಡುವ ಕಲ್ಪನೆ ಮುದ್ದಾದ ಕನಸಿಗೆ ನಿರೂಪಣೆ, ಬೇರೇನು ಬೇಕಿಲ್ಲ. ಆ ನಂಬಿಕೆ ಇದೆ. ನಂಬಿಕೆ ಇರೋದಕ್ಕೆ ನೀವು ನನ್ನ ಮನಸ್ಸಿಗೆ ಹತ್ರ ಆಗಿರೋದು. ಪಿಸು ಮಾತಾಗಿ ತುಟಿಯಲ್ಲಿ ಕೊನೆಗಾದೆಯು ಮೌನವೇ, ಸಿಹಿ ಮುತ್ತಾಗಿ ಮನದಲ್ಲಿ ಅಚ್ಚಾದೆಯೋ ಜೀವವೇ. ಅಲ್ಲರಿ, ಯಾವತ್ತೂ ಇಲ್ದೇ ಇರೋದು ಪಲ್ಲವಿ ಇವತ್ತೇ ನಮ್ಮನ್ನ ಇಷ್ಟ ಬೆಳಿಗ್ಗೆನೆ ಎದ್ದು ವಾಕಿಂಗ್ ಕರ್ಕೊಂಡ್ ಬಂದಿದ್ದಾಳೆ. ಅದೇನ್ ತೋರಿಸ್ಬೇಕಿತ್ತೋ ಏನೋ. ಲೇ, ಸುಮ್ಮ ನೀನು ಕಿರಿಕಿರಿ ಮಾಡ್ಕೊಂಡು ನನ್ಗೂ ಕಿರಿಕಿರಿ ಮಾಡ್ಬೇಡ ಕಣೆ. ಮಕ್ಕಳ ಜೊತೆ ಸ್ವಲ್ಪ ಆಟ ಆಡಿ ಮನ್ಸಿಗೆ ಖುಷಿ ಅನ್ಸುತ್ತೆ. ನಿನಗೆ ಆಗಲ್ಲ ಅಂತಂದ್ರೆ ಸೀದಾ ಮನೆಗೆ ಹೋಗು, ಇಲ್ಲ ಅಂತಂದ್ರೆ ಅನ್ನಕ್ ಸೈಕಲ್ ಓಡಿಸು, ಖುಷಿ ಆಗ್ತೀಯ. ಅವೇನ್ ಮಕ್ಕಳ? ಅಲ್ಲಿ ನೋಡಿ ಅವಳನ್ನ ತೇಜು ಕಂಡ್ರೆ ಆಗೋದೇ ಇಲ್ಲ ಅಂತಿದ್ಲು. ಇವತ್ತು ಅವನ್ ಸೈಕಲ್ ತಗೊಂಡೆ ಆಟ ಆಡ್ತಿದ್ದಾಳೆ. ಲೇ, ಮಕ್ಕಳೇ ಹಾಗೆ ಕಣೆ, ಮನ್ಸಲ್ಲಿ ಏನು ಇಟ್ಕೊಳಲ್ಲ. ಆ ಕ್ಷಣಕ್ಕೆ ಏನ್ ಮಾತಾಡ್ಬೇಕು ಅನ್ಸುತ್ತೋ ಮಾತಾಡ್ಬಿಡ್ತಾರೆ. ಅವ್ರ ಜೊತೆ ಆಟ ಆಡ್ತಾ ಇದ್ರೆ ನಮ್ ಮನ್ಸು ಮಗು ತರ ಆಗುತ್ತೆ. ಬಾ ಆಟ ಆಡುವಂತೆ. ನೀವೇ ಆಟ ಆಡಿ, ನಾ ಹೋಗ್ತೀನಿ.